ರೆಡ್ ಫ್ರೇಮ್ ಸ್ಟುಡಿಯೋಸ್ನ ಹೊಸ ವಿಡಿಯೋಗೆ ಎಲ್ಲರಿಗೂ ವೆಲ್ಕಮ್. ನೀವೇನಾದರೂ ಮೂವಿ ಲವರ್ಸ್ ಆಗಿದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಲೇಬೇಕು. ಯಾಕೆಂದರೆ ಈ ವರ್ಷ 10 ದೊಡ್ಡ ಸಿನಿಮಾಗಳು ರಿಲೀಸ್ ಆಗ್ತಿದೆ. ಆ ಫಿಲಮ್ಗೆ ಹಾಕಿರೋಂಥ ಬಜೆಟ್ ಆಗಿರ್ಬೋದು, ಆ ಫಿಲಮ್ನ ಡೈರೆಕ್ಟರ್ ಆಗಿರ್ಬೋದು ಅಥವಾ ಸ್ಟಾರ್ ಕ್ಯಾಸ್ಟ್ ಆಗಿರ್ಬೋದು, ಈ ಎಲ್ಲ ವಿಷಯಗಳು ಆಡಿಯನ್ಸಲ್ಲಿ ಒಂದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡುತ್ತೆ. ಇವರು ಡೈರೆಕ್ಷನ್ ಮಾಡ್ತಿದ್ದಾರೆ ಅಂದರೆ ಸಿನಿಮಾ ಯಾವ ಥರ ಇರ್ಬೋದು, ಬಜೆಟ್ ಇಷ್ಟೊಂದು ಆಗ್ತಿದ್ದಾರಲ್ಲ ಇನ್ನು ಹೆಂಗಿರ್ಬೋದು ಸಿನಿಮಾ. ಸೊ ಅಂಥ 10 ದೊಡ್ಡ ಸಿನಿಮಾಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ, ಬನ್ನಿ. ರಿಲೀಸ್ ಡೇಟ್ ವೈಸು ಸಿನಿಮಾಗಳನ್ನ ನೋಡ್ಕೊತ ಹೋದರೆ ಮಾರ್ಚ್ 19ಕ್ಕೆ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಿದೆ, ನಮ್ಮ ಕನ್ನಡದ ಸಿನಿಮಾ. ಇನ್ನು ಅವತ್ತಿನ ದಿನನೇ ರಣವೀರ್ ಸಿಂಗ್ ಅವರ ಧುರಂಧರ್ 2 ಸಿನಿಮಾ ರಿಲೀಸ್ ಆಗ್ತಿದೆ. ಈ ಎರಡು ಸಿನಿಮಾ ಒಂದೇ ದಿನ ರಿಲೀಸ್ ಆಗಿ ಕ್ಲಾಶ್ ಆಗ್ತಿರೋದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಅಂಡ್ ಕಾಂಪಿಟೇಷನ್ ತುಂಬಾನೇ ಚೆನ್ನಾಗಿದೆ. ಯಶ್ ಅವರ ಸಿನಿಮಾ ಲಾಸ್ಟ್ 2022ಕ್ಕೆ ರಿಲೀಸ್ ಆಗಿದ್ದು KGF ಚಾಪ್ಟರ್ 2. ಸೊ ಇವಾಗ 2026ರಲ್ಲಿ ಟಾಕ್ಸಿಕ್ ಸಿನಿಮಾನ ರಿಲೀಸ್ ಮಾಡ್ತಿದ್ದಾರೆ ಅಂದರೆ ಒಟ್ಟು ಆಲ್ಮೋಸ್ಟ್ 4 ಇಯರ್ಸ್ ಟೈಮ್ ತಗೊಂಡು ಈ ಸಿನಿಮಾನ ಮಾಡಿ ರೀಸೆಂಟಾಗಿ ಒಂದು ಕ್ಯಾರೆಕ್ಟರ್ ರಿವೀಲ್ ಮಾಡಿದ್ರಷ್ಟೇ. ಈಗಾಗಲೇ ಟಾಕ್ಸಿಕ್ ಸಿನಿಮಾದ ಥಿಯೇಟ್ರಿಕಲ್ ರೈಟ್ಸ್ ತೆಲುಗು ಸ್ಟೇಟ್ಸಿಗೆ 120 ಕೋಟಿಗೆ ಸೇಲ್ ಆಗಿದೆ. ಧುರಂಧರ್ 2 ಬಗ್ಗೆ ಹೇಳೋದಾದ್ರೆ ಧುರಂಧರ್ 2 ಸಿನಿಮಾ ಕೂಡ ಒಂದು ಒಳ್ಳೆ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿದೆ. ಧುರಂಧರ್ ಸಿನಿಮಾ ಯಾವುದೇ ಒಂದು ಡಬ್ ಆಗ್ದಲೇ ಓನ್ ಲ್ಯಾಂಗ್ವೇಜ್ನಲ್ಲೇ 1000 ಕೋಟಿ ಕ್ರಾಸ್ ಮಾಡಿತ್ತು. ಆದರೆ ಧುರಂಧರ್ 2 ಸಿನಿಮಾ ಪ್ಯಾನ್ ಇಂಡಿಯನ್ ಆಗಿದೆ ಇವಾಗ. ಇವನ್ ನಾವು ಕನ್ನಡದಲ್ಲೂ ಕೂಡ ಟೀಸರ್ನ ಬಿಟ್ಟಿದ್ರು. ಸೊ ಟಫ್ ಕಾಂಪಿಟೇಷನ್ ಇದೆ ಎರಡು ಸಿನಿಮಾಗೂ ಕೂಡ. ಎರಡು ಫಿಲಮಲ್ಲಿ ನೀವು ಯಾವುದಕ್ಕೆ ಹೋಗ್ತೀರಾ ಅಂತ ಕೆಳಗಡೆ ಕಾಮೆಂಟ್ ಮಾಡಿ. ನಂಬರ್ 3, ಪವನ್ ಕಲ್ಯಾಣ್ ಅವರ ಉಸ್ತಾದ್ ಭಗತ್ ಸಿಂಗ್. ಈ ಫಿಲಮ್ನ ಡೈರೆಕ್ಟ್ ಮಾಡಿರೋದು ಗಬ್ಬರ್ ಸಿಂಗ್, DJ ಅಂತ ಒಳ್ಳೊಳ್ಳೆ ಸಿನಿಮಾ ಕೊಟ್ಟಿರೋ ಅಂತ ಹರೀಶ್ ಶಂಕರ್ ಅವರು. ಇನ್ನು ಫೆಬ್ರವರಿ 22ಕ್ಕೆ ಈ ಸಿನಿಮಾದ ಸೆಕೆಂಡ್ ಸಾಂಗ್ ರಿಲೀಸ್ ಆಗ್ತಿದೆ. ಮಾರ್ಚ್ 26ಕ್ಕೆ ಸಿನಿಮಾನ ರಿಲೀಸ್ ಮಾಡ್ತೀವಿ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇನ್ನು ಏಪ್ರಿಲ್ 30ಕ್ಕೆ ರಿಲೀಸ್ ಆಗ್ತಿದೆ ಧ್ರುವ ಸರ್ಜಾ ಅವರ KD, ರಾಮ್ ಚರಣ್ ಅವರ ಪೆಡ್ಡಿ. ಮಾರ್ಚ್ನಲ್ಲಿ ಟಾಕ್ಸಿಕ್ ಮತ್ತೆ ಧುರಂಧರ್ 2 ಕ್ಲಾಶ್ ಆದರೆ ಏಪ್ರಿಲ್ನಲ್ಲಿ ಪೆಡ್ಡಿ ಮತ್ತೆ KD ಸಿನಿಮಾ ಕ್ಲಾಶ್ ಆಗ್ತಿದೆ. ಅಂಡ್ ಇವನ್ ಧ್ರುವ ಸರ್ಜಾ ಅವರ KD ಸಿನಿಮಾ ಹೋದ ವರ್ಷನೇ ರಿಲೀಸ್ ಆಗಬೇಕಿತ್ತು. ಬಟ್ ಏಪ್ರಿಲ್ 30ಕ್ಕೆ ರಿಲೀಸ್ ಮಾಡ್ತೀವಿ ಅಂತ ಒಂದು ಸಾಂಗ್ ಮೂಲಕ ಅನೌನ್ಸ್ ಮಾಡಿದ್ರು. ಇನ್ನು ಪೆಡ್ಡಿ ಸಿನಿಮಾ ಮಾರ್ಚ್ 26ಕ್ಕೆ ರಿಲೀಸ್ ಆಗಬೇಕಿತ್ತು. ಅವತ್ತಿನ ದಿನನೇ ಪ್ಯಾರಡೈಸ್ ಕೂಡ ರಿಲೀಸ್ ಆಗ್ತಿತ್ತು. ಅದೇ ಮಂತಲ್ಲಿ ಟಾಕ್ಸಿಕ್, ಧುರಂಧರ್ 2. ಸೊ ಇವೆಲ್ಲ ಕ್ಲಾಶ್ ಎಲ್ಲ ಬೇಡ ಅಂತ ಸಿನಿಮಾನ ಏಪ್ರಿಲ್ 30ಕ್ಕೆ ರಿಲೀಸ್ ಮಾಡ್ತಿದ್ದಾರೆ. ಆದರೂ ಕೂಡ ಸಿನಿಮಾ ಕ್ಲಾಶ್ ಆಗ್ತಿದೆ, ಅದು KD ಸಿನಿಮಾದ ಜೊತೆ. ಇನ್ನು ಈ ಎರಡು ಫಿಲಮ್ಗಳು ರಿಲೀಸ್ ಕಡೆ ಅಂತ ಬಂದರೆ KD ಸಿನಿಮಾ ನಮ್ಮ ಕರ್ನಾಟಕದಲ್ಲಿ ವರ್ಕ್ ಆದರೆ ಪೆಡ್ಡಿ ಸಿನಿಮಾ ತೆಲುಗು ಸ್ಟೇಟಲ್ಲಿ ವರ್ಕ್ ಆಗುತ್ತೆ. ಆದರೆ ನಾರ್ತ್ ಬೆಲ್ಟ್ ಅಂತ ಬಂದಾಗ ಡಿಸ್ಟ್ರಿಬ್ಯೂಷನ್ ಮೇಲೆ ನಿಂತಿರುತ್ತೆ. ನೋಡೋಣ ಯಾವ ಥರ ವರ್ಕ್ ಮಾಡ್ತಾರೆ. ನಂಬರ್ 6, ನಾನಿ ಅವರ ಪ್ಯಾರಡೈಸ್. ಈ ಸಿನಿಮಾದ ಡೈರೆಕ್ಟರು ಶ್ರೀಕಾಂತ್ ಒಡೆಲ್ ಅವರು. ಶ್ರೀಕಾಂತ್ ಒಡೆಲ್ ಅವರ ಫಸ್ಟ್ ಸಿನಿಮಾ ದಸರಾ. ಈ ಮೂವಿನೂ ಕೂಡ ನಾನಿ ಅವರಿಗೇನೆ ಡೈರೆಕ್ಷನ್ ಮಾಡಿದ್ದು. ಇವಾಗ ಪ್ಯಾರಡೈಸ್. ಈ ಸಿನಿಮಾ ಮಾರ್ಚ್ 26ಕ್ಕೆ ರಿಲೀಸ್ ಆಗಬೇಕಿತ್ತು. ಪೆಡ್ಡಿ ಸಿನಿಮಾದ ಜೊತೆ ಕ್ಲಾಶ್ ಆಗಬೇಕಿತ್ತು. ಆದರೆ ಈ ಫಿಲಮ್ ಬಜೆಟ್ 200 ಕೋಟಿಗಿನ್ನ ಜಾಸ್ತಿ ಆಗ್ತಿರೋದ್ರಿಂದ ಫಿಲಮ್ನ ಆಗಸ್ಟ್ 21ಕ್ಕೆ ರಿಲೀಸ್ ಮಾಡ್ತಿದ್ದಾರೆ. ಇನ್ನು ಜೈಲರ್ 2 ಸಿನಿಮಾ ಆಗಸ್ಟ್ಗೆ ರಿಲೀಸ್ ಆಗುತ್ತೆ ಅಂತ ತುಂಬಾನೇ ರೂಮರ್ಸ್ಗಳಿದ್ದಾವೆ. ಆದರೆ ಗೂಗಲ್ನಲ್ಲಿ ಸಿನಿಮಾ ಜೂನ್ಗೆ ರಿಲೀಸ್ ಆಗುತ್ತೆ ಅಂತ ತೋರಿಸ್ತಾ ಇದೆ. ಫಿಲಮ್ ಯಾವ ಮಂತ್ನಲ್ಲಿ ರಿಲೀಸ್ ಆಗುತ್ತೆ ಅಂತ ಅಪ್ಡೇಟ್ ಸಿಕ್ತು ಅಂತಂದ್ರೆ ಅವಾಗಲೇ ತಿಳಿಸ್ಕೊಡ್ತೀನಿ. ನಂಬರ್ 8, ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಿರೋ ಅಂತ ರಾಮಾಯಣ ಪಾರ್ಟ್ 1. ಈ ಫಿಲಮಲ್ಲಿ ರಾಮ ಆಗಿ ರಣಬೀರ್ ಕಪೂರ್ ಅವರು, ಸೀತಾ ಆಗಿ ಸಾಯಿ ಪಲ್ಲವಿ ಅಂಡ್ ರಾವಣ ಆಗಿ ಯಶ್ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ರಾಮಾಯಣ ಸಿನಿಮಾದ ಬಜೆಟ್ ಕಡೆಗೆ ಬರೋದಾದ್ರೆ ಅಪ್ರಾಕ್ಸಿಮೇಟ್ಲಿ 4,000 ಕೋಟಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ 2 ಪಾರ್ಟಿಂದನೂ ಕೂಡ. ಈ ಫಿಲಮ್ಗೆ VFX ಮಾಡ್ತಾ ಇರೋದು D ನೆಗೆಟಿವ್ ಅವರು. ಇನ್ನು ಈ ಸಿನಿಮಾದ ಪಾರ್ಟ್ 1 ನವಂಬರ್ಗೆ ರಿಲೀಸ್ ಆದರೆ ಪಾರ್ಟ್ 2 ಕೂಡ ನೆಕ್ಸ್ಟ್ ಇಯರ್ ನವಂಬರ್ಗೆ ರಿಲೀಸ್ ಆಗ್ತಿದೆ. ಇನ್ನು ಕೊನೆಯದಾಗಿ 2 ಸಿನಿಮಾ ಮಾತ್ರ ಉಳ್ಕೊಂಡಿದ್ದಾವೆ. ಆ ಫಿಲಮ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನಲ್ಲಿ ಮೂವಿ ಅಪ್ಡೇಟ್ಸ್ ಬಗ್ಗೆ, ರೆಕಮೆಂಡೇಶನ್ ಬಗ್ಗೆ, ರಿವ್ಯೂ ಬಗ್ಗೆ ಸೊ ಎಲ್ಲ ಆಗ್ತಾ ಇರ್ತೀವಿ. ಸೊ ಇವನ್ನೆಲ್ಲ ನೀವು ನೋಡ್ಬೋದು ಮೂವಿ ಬಗ್ಗೆ ಇಂಟ್ರೆಸ್ಟ್ ಇರೋರು ಆದರೆ. ಸೊ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಕೊನೆಯದಾಗಿ ಉಳಿದಿರೋ 2 ಸಿನಿಮಾ ಯಾವುದು ಅಂತಂದರೆ ನಂಬರ್ 9 ಕಿಂಗ್ ಸಿನಿಮಾ. ಇದು ಶಾರುಖ್ ಖಾನ್ ಅವರದು. ಡಿಸೆಂಬರ್ನಲ್ಲಿ ರಿಲೀಸ್ ಆಗ್ತಿದೆ ಈ ಫಿಲಮು. ಆ್ಯಂಡ್ ನಂಬರ್ 10 ಜನನಾಯಕನ್, ತಲಪತಿ ವಿಜಯ್ ಅವರದು. ಈ ಫಿಲಮು ಜನವರಿ 9ಕ್ಕೆ ರಿಲೀಸ್ ಆಗಬೇಕಿತ್ತು. ಸೆನ್ಸಾರ್ ಬೋರ್ಡ್ ಕಡೆಯಿಂದ ಸರ್ಟಿಫಿಕೇಶನ್ ಪ್ರಾಬ್ಲಮ್ ಇರೋದ್ರಿಂದ ಈ ಫಿಲಮು ರಿಲೀಸ್ ಆಗೋದಕ್ಕೆ ಡಿಲೇ ಆಗ್ತಿದೆ. ಈ ಫಿಲಮ್ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಎಲ್ಲೂ ಕೂಡ ಅಪ್ಡೇಟ್ ಬಂದಿಲ್ಲ. ಹಾಗೇನಾದರೂ ಫಿಲಮ್ ಟೀಮ್ ಕಡೆಯಿಂದ ಅಪ್ಡೇಟ್ ಬಂತು ಅಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸೊ ಇಷ್ಟು ಮೂವಿಲಿ ನೀವು ಯಾವ ಫಿಲಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಕೆಳಗಡೆ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬಾಯ್.